Lick it, lick it, lick it. Hey man, Ali, lick it, come on, jump. Oh. ಹೇಳಿ ಸರ್, ಹೆಂಗಿದ್ದೀರಾ? ವ್ಲಾಗಲ್ಲಿ ವ್ಲಾಗ್. ಇಲ್ಲಿ ಯಾರ ಇದ್ದಾರೆ? ಹಲೋ ಆಯನಿ. ಟೈಮ್ ಈಸ್ 6:18. ಈಗ ಮುರುಡೇಶ್ವರ ಜಂಕ್ಷನ್ ರೀಚ್ ಆಗಿದ್ದೇವೆ. ರೈಟ್ ನಾವು ಮುರುಡೇಶ್ವರಕ್ಕೆ ಎಂಟ್ರಿ. ವ್ಲಾಗಲ್ಲಿ ವ್ಲಾಗು. ಇಲ್ಲಿ ಯಾವುದೋ ಚೀಪ್ ಕಾಪಿ ಬಟ್ಟೆಗಳು ಸಿಗುತ್ತೆ ಅಂತ ತಗೊಂತ ಇದ್ದಾರೆ. ಆ್ಯಂಡ್ ದಿಸ್ ಈಸ್ ದ ಮುರುಡೇಶ್ವರ ಸ್ಟೇಷನ್, ರೈಲ್ವೆ ಸ್ಟೇಷನ್. ಈ ಥರ ಇದೆ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎವ್ರಿವನ್. ಐ ಹೋಪ್ ಯು ಗೈಸ್ ಆರ್ ಸೇಫ್ ಆ್ಯಂಡ್ ಗುಡ್. ಈಗ ನಾವು ಬಂದಿರುವುದು ಮುರುಡೇಶ್ವರದಲ್ಲಿ ಬಂದು ಇಲ್ಲಿಂದ ಸ್ವಲ್ಪ ಹೋಗ್ತಾ ಇದ್ದೀವಿ ಮುಂದೆ ನೋಡುವ. ಸೊ ಇವಾಗ ಇಲ್ಲಿಂದ ಒಂದು ಹೋಟೆಲ್ ಟೈಪ್ ಆಫ್ ಸಮಥಿಂಗ್ ಏನೋ ಇದೆ, ಅಲ್ಲಿಂದ ಹೋಗ್ಬಿಟ್ಟು ಅಲ್ಲಿಂದ ಮುಂದಕ್ಕೆ ಸ್ಕೂಬಾ ಡೈವಿಂಗ್ ಟ್ರೈನಿಂಗ್ ಇದೆ. ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಡೂ ದ ಸ್ಕೂಬಾ ಡೈವಿಂಗ್. ಈಗ ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಲಿಕ್ಕೆ, ಆಮೇಲೆ ಸ್ಕೂಬಾ ಡೈವಿಂಗ್ ಮುಗಿಸಿ ಮತ್ತೆ ಫ್ರೆಶ್ ಅಪ್ ಆಗಬೇಕು. ಮತ್ತು ಅದಕ್ಕೆ ಅಂತ ಒಂದು ಸ್ಟೇ ತೊಗೊಂಡಿದ್ದೀವಿ ಇಲ್ಲಿ. ಸ್ವಲ್ಪ ಮೇಯ್ನ್ ರೋಡಿಂದ ಒಂದು 300 ಮೀಟರ್ಸ್ ಹತ್ರ ಅಷ್ಟೇ. ಸೊ ದಿಸ್ ಸ್ಟೇ ಇಸ್ ಬೆಟರ್, ಯಾಕೆಂದರೆ ಮತ್ತೆ ನಾವು ಸ್ನಾನ ಮಾಡ್ಕೋಬೇಕು ಅಂತಂದರೂ ಒಂದು ಸ್ಟೇ ಬೇಕಾಗುತ್ತೆ. ಲೆಟ್ಸ್ ಸಿ ಹೇಗಿದೆ ಅಂತ ಸ್ಟೇ. ದಿಸ್ ಈಸ್ ದ ಸ್ಟೇ. ಹೌದು, ಲೆಟ್ಸ್ ಸಿ ದ ರೂಮ್. ಸ್ವಲ್ಪ ಕಡಿಮೆಗೆ ಸಿಕ್ಕಿದೆ, ಯಾಕೆ ಅಂತಂದರೆ ಬರೀ ನಾವು ಸಂಜೆವರೆಗೂ ಮಾತ್ರ ಇರ್ತೀವಿ. ಇಲ್ಲೊಂದು ರೂಮ್ ಇದೆ, ಆ್ಯಂಡ್ ಈ ಕಡೆ ಒಂದು ರೂಮ್ ಇದೆ. ಆಮೇಲೆ ಇಲ್ಲಿ ಲಿಕ್ಕಿಯವರು ಇಲ್ಲೇ ಇರ್ತಾರೆ ನೀವು ಬಂದರೆ. ಆ್ಯಂಡ್ ದಿಸ್ ಇಷ್ಟೇ ಸದ್ಯಕ್ಕಿರುವಂತಹ ರೂಮ್. ಆ್ಯಂಡ್ ದೆನ್ ಇಲ್ಲೂ ಅಷ್ಟೇ. ಪರವಾಗಿಲ್ಲ, ಡಿಸೆಂಟ್ ರೂಮ್. ಓಕೆ, ಈಗ ಎಲ್ಲ ರೆಡಿಯಾಗಿ ಹೊರಟಿದ್ದೇವೆ. ಈಗ ಇಲ್ಲಿಂದ ಹೋಗಿ ಫಸ್ಟ್ ತಿಂಡಿ ತಿಂದು ಆಮೇಲೆ ಸ್ಕೂಬಾ ಡೈವಿಂಗಿಗೆ ಹೋಗುವ. ರೆಡಿ ಅಂದರೆ ಇದೆ, ಏನೋ ಸ್ಕೂಬಾ ಡೈವಿಂಗ್ ಮಾಡೋಕ್ಕೆ ರೆಡಿ ಆಗಿರೋದು. ಚೆನ್ನಾಗಿದೆ, ಸೂಪರ್ ಆಗಿದೆ ನೋಡಿ ಎಲ್ಲ. ಈಗ ಹೋಟೆಲ್ ಕಾಮತ್ತಿಗೆ ಬಂದಿದ್ದೇವೆ. ಇಲ್ಲಿ ಬ್ರೇಕ್ಫಾಸ್ಟ್ಗೆ ಅಂತ ಇಡ್ಲಿ, ಆಮೇಲೆ ಮಂಗಳೂರು ಬನ್ ಆ್ಯಂಡ್ ಪಲಾವ್. ಇದು ದ ಫೇಮಸ್ ಮುರುಡೇಶ್ವರ ಟೆಂಪಲ್. ಸ್ವಲ್ಪ ಏನೋ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ ಅನಿಸುತ್ತೆ ಈಶ್ವರ ವಿಗ್ರಹದಲ್ಲಿ. ಅದಕ್ಕೆ ಅಲ್ಲಿ ಸ್ವಲ್ಪ ಗಿಡ ಏನೇನು ಹಾಕಿದ್ದಾರೆ. ಆ್ಯಂಡ್ ದಿಸ್ ಈಸ್ ದ ಗೋಪುರ. ಈಗ ಹೋಟೆಲ್ ಹತ್ರ ಬಂದು ಫಾರ್ಮ್ ಫಿಲಪ್ ಸ್ಟಾರ್ಟ್. ಸ್ಕೂಬಾ ಡೈವಿಂಗಿಗೆ ಫಾರ್ಮ್ ಫಿಲ್ ಮಾಡಿಬಿಟ್ಟು ಆಮೇಲೆ ಇಲ್ಲಿಂದ ಹೋಗ್ಬೇಕು ಅಲ್ಲಿಗೆ.
ರಿಫ್ರೆಶ್ಮೆಂಟ್ಸ್ಗಳು ಕೊಟ್ಟಿದ್ದಾರೆ. ಏನೇನು ಅಂತಂದರೆ ಜ್ಯೂಸ್ ಮತ್ತು ಸ್ವಲ್ಪ ಫ್ರೂಟ್ಸ್ ಎಲ್ಲ ಇರುತ್ತೆ. ಹೊಟ್ಟೆ ಹಸಿದ್ರೆ ಅಲ್ಲೇ ತಿನ್ಕೊಳ್ಳಿ ಅಂತ. ನೋಡಿ, ಇದು ಮುರುಡೇಶ್ವರ ದೇವಸ್ಥಾನ. ಅಲ್ಲಿಂದ ಸ್ವಲ್ಪ ರೈಟ್ ಸೈಡಲ್ಲಿ ಬಂದರೆ ಹತ್ತಿರದಲ್ಲೇ ಈ ಒಂದು ಹೋಟೆಲ್ ಆರ್ ಲಾಡ್ಜ್ ಸಮಥಿಂಗ್ ಇದೆ, ನೇತ್ರಾಣಿ ಸ್ಕೂಬಾ ಡೈವಿಂಗ್ ಅಂತ. ಅಲ್ಲಿಗೆ ಬಂದಿದ್ದೇವೆ. ಇಲ್ಲಿ ಪೂಲ್ ಟ್ರೈನಿಂಗ್ ಎಲ್ಲ ಇರುತ್ತೆ. ಪೂಲ್ ಟ್ರೈನಿಂಗ್ ಮುಗಿಸ್ಕೊಂಡು ನೆಕ್ಸ್ಟು ನಾವು ಇಲ್ಲಿಂದ ಸಮುದ್ರಕ್ಕೆ ಹೋಗುವುದು, ಐಲ್ಯಾಂಡ್ಗೆ. ಈಗ ಫಾರ್ಮ್ ಎಲ್ಲ ಫಿಲ್ ಮಾಡಾಗಿದೆ. ಈ ಒಂದು ಲೊಕೇಶನ್ಗೆ ಬರೋಕ್ಕೆ ಹೇಳಿದರು. ಅಲ್ಲಿಗೆ ಬಂದು ಫಾರ್ಮ್ ಎಲ್ಲ ಫಿಲಪ್ ಮಾಡಿ ಮತ್ತು ರಿಫ್ರೆಶ್ಮೆಂಟ್ಸ್ಗಳನ್ನೆಲ್ಲ ತೊಗೊಂಡು ಅಲ್ಲಿಂದ ನೆಕ್ಸ್ಟು ಬ್ಯಾಚ್ ವೈಸು ನಮ್ಮನ್ನು ಬೋಟಲ್ಲಿ ನೇತ್ರಾಣಿ ಐಲ್ಯಾಂಡ್ಗೆ ಕರ್ಕೋಗ್ತಾರೆ. ಅಲ್ಲಿಂದ ಸ್ಕೂಬಾ ಡೈವಿಂಗ್ ಸ್ಟಾರ್ಟ್ ಆಗುತ್ತೆ ನಮ್ಮದು. ಲೆಟ್ಸ್ ಸಿ ಹೌ ಇಟ್ ಗೋಸ್ ಅಂತ. ದಿಸ್ ಈಸ್ ದ ಹೋಟೆಲ್ ಆರ್ ಲಾಡ್ಜ್. ವಾಹ್ ವಾಹ್, ವಾಟ್ ಎ ಸ್ಟೆಪ್ಸ್. ಸುಮಾರು ಜನ ಇದ್ದಾರೆ. ಎಲ್ಲ ಇಲ್ಲಿಂದ ಹೊರಡುವುದು. ಆ್ಯಂಡ್ ನಮ್ಮ ಬೋಟಲ್ಲಿ ಬಂದು ನಿಂತಿದೆ ಆಲ್ರೆಡಿ. ಬೀಚ್ ಎಂಟ್ರಿ ಬೋಟ್ ಹತ್ರ ಬಂದಿದ್ದೇವೆ. ಈಗ ಸ್ಲಿಪ್ಪರು ಆ ಗಾಡಿಲಿ ಹಾಕ್ತಿದ್ದಾರೆ. ಸ್ಲಿಪ್ಪರ್ ಇಲ್ಲ, ಏನಾಗುತ್ತೋ ಗೊತ್ತಿಲ್ಲ. ಈ 1000 ರೂಪಾಯಿ ಸ್ಲಿಪ್ಪರ್ ಎಲ್ಲ ಕತ್ಕೋಗಲ್ಲ ಯಾರು, ಜಾಸ್ತಿ ಮಾತ್ರ ಕತ್ಕೊಯ್ತಾರೆ ನೋಡು. ನಮಗೆ ಶೂ ಕೊಡ್ತಾರೆ ಈಗ ಮೋಸ್ಟ್ಲಿ. ಶೂ ಅಲ್ಲ, ಇದು ಫ್ಲಿಪ್ ಇದು ಬರುತ್ತಲ್ಲ, ಏನದು ಫ್ಲಿಪ್ಸ್, ಫಿನ್ಸ್ ಟೈಪು. ಅದು ಹೆಸರೇ ಮರ್ತೋಯ್ತು ಏನಂತ. ಹಾಂ, ಏನು ಅದೇ ಹೇಳ್ಬೇಕು. ಇಲ್ಲೇ ದೇವಸ್ಥಾನ. ಬರ್ತೀವಿ ಡೋಂಟ್ ವರಿ, ಬರ್ತೀವಿ. ಲೆಟ್ಸ್ ಗೋ. ಹುಷಾರ ಇಟ್ಕೊಬಾವರು ಅದನ್ನಾದ್ರು. ಇಲ್ಲ, ರಿಫ್ರೆಶ್ಮೆಂಟ್ ಎಲ್ಲ ಕ್ಯಾರಿ ಮಾಡ್ತಿದ್ದಾನೆ. ಇಲ್ಲಿಂದ ಹತ್ತುವುದು. ಸ್ವಲ್ಪ ತಣ್ಣಗಿದೆ, ಬಿಸಿ ಮಾಡಬೇಕಿತ್ತು ಅಂತ. ಬೋಟ್ ಎಂಟ್ರಿ, ಬೋಟ್ ಎಂಟ್ರಿ. ದಿಸ್ ಇಸ್ ದ ಬೋಟ್. ಹೇಗಿದೆ ಮೇಡಮ್ ಎಕ್ಸ್ಪೀರಿಯನ್ಸು? ಚೆನ್ನಾಗಿದೆಯಾ? ಇನ್ನು ಸ್ಟಾರ್ಟಿಂಗ್ ಇದು. ಹೆಂಗಿದೆ ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿದೆ. ನಾವು ಹತ್ಕೊಂಡ್ ಬರ್ಬೇಕಾದ್ರೆ ಬಾಳೆಹಣ್ಣು ಕಾಣಿಸ್ಬಿಡ್ತಲ್ಲಿ, ಖುಷಿ ಆಯ್ತಾ ಬಾಳೆಹಣ್ಣು ನೋಡಿ? ಇಲ್ಲೇ ಇದೆ, ಹಣ್ಣಾಗಿಲ್ಲ ಬಾಳೆಹಣ್ಣು, ಬಾಳೆಕಾಯಿ. ಓಕೆ, ಜನನು ಕಡಿಮೆ ಇದ್ದಾರೆ. ಡೋಂಟ್ ವರಿ. Okay, I'll explain what is the function over there. Okay, when you press the red button, it will add the air jacket. Okay, it will making full of air, it will help you to float. When you press the other button, we are near the island ಒಳಗೆ ಹೋಗಲ್ಲ, ಬಟ್ ಇಲ್ಲಿ ನೋಡಿ ಎಷ್ಟು ಕ್ಲಿಯರ್ ವಾಟರ್ ಮಾತ್ರ. ಅಲ್ಲಿ ನೋಡಿ, ಅಲ್ಲಿ ಮೀನು. ಎಲ್ಲಿದೆ ಏಡಿ? ಯಾವುದು ಇಲ್ಲ, ತಿಳಿ ನೀರು ಕಾಣಿಸ್ತಿಲ್ಲ, ಏನೂ ಇಲ್ಲ. Lick it! ಏಮಾಯ್ತು ಅಲ್ಲಿ? Lick it, come on, jump! ಕೂರಲ್ಲ, ಜಂಪೇ ನೀನು. ಈಗ ಜಂಪ್ ಮಾಡು, ಕೂರೋದಿಲ್ಲ. ಕುತ್ಕ. ಕಮಾನ್, ಬಂದಿದ್ದೀನಲ್ಲ.
ಸ್ಮೈಲ್ ಇಲ್ಲೇ ಸ್ಮೈಲ್ ಮಾಡು ಸಂಜು ಸ್ಮೈಲ್. ಡಮಾರಾ ತಣ್ಣಗಾಯ್ತಾ? ಸಂಜು ಈಗ ಸ್ಕೂಬಾ ಡೈವಿಂಗ್ ಎಲ್ಲ ಮುಗಿಸಿ ಬಂದಿದ್ದೇವೆ ಆ್ಯಂಡ್ ವಾಪಸ್ ಹೋಗ್ತಾ ಇದ್ದೀವಿ ಈಗ. ಈಗ ಬೋಟಿಂದ ಹಿಡಿದು ಹೋಗ್ತಾ ಇದ್ದೇವೆ. ನಮ್ಮ ಸ್ಲಿಪ್ಪರ್ಸ್ ಎಲ್ಲ ತಗೊಂಡು ಡೈವಿಂಗ್ ಎಲ್ಲ ಮುಗಿಸಿ ಹೋಗ್ತಿದ್ದೇವೆ. ಎಲ್ಲಿದ್ದಾವೆ ಸ್ಲಿಪ್ಪರ್ಸ್ಗಳು? ಎತ್ಕೊಳ್ಳಿ. ಇದು ದೇವಸ್ಥಾನ. ಅಲ್ಲಿಂದ ಈಗ ನಾವು ನಮ್ಮ ಸ್ಟೇಗೆ ಹೋಗ್ತಾ ಇದ್ದೇವೆ. ಇಲ್ಲಿಂದ ಸ್ಟೇಗೆ ಹೋಗಿ ಅಲ್ಲಿ ಫ್ರೆಶಪ್ ಆಗಿ ಮತ್ತೆ ದೇವಸ್ಥಾನಕ್ಕೆ ಬರಬೇಕು. ಹೋಗ್ತಾ ಇದ್ದೇವೆ. ಒಂದು ಸ್ವಲ್ಪ ಪ್ರೆಷರ್ ಜಾಸ್ತಿ ಇರೋದ್ರಿಂದ ಕಿವಿ ಎಲ್ಲ ಒಂಥರ ಗುಯಿ ಅಂತಿದೆ. ಜಸ್ಟ್ ನಾವು ರೀಚ್ಡ್ ದ ಸ್ಟೇ. ಎಲ್ಲ ಐಟಮ್ಸ್ಗಳನ್ನೆಲ್ಲ ತಗೊಬಂದು ಇಟ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡುವ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಟೈಮ್ ಇಸ್ ಆಲ್ರೆಡಿ 3:54. ತುಂಬಾ ಟೈಮ್ ಆಗಿಬಿಟ್ಟಿದೆ. ಈಗ ಇಲ್ಲಿಂದ ದೇವಸ್ಥಾನ ಹೋಗಿ ಊಟ ಮಾಡಿ ಎಲ್ಲ ತುಂಬ ಕೆಲಸಗಳಿದೆ ಇನ್ನು. ಈಗ ವಾಪಸ್ ಸ್ಟೇಯಿಂದ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಎಲ್ಲ ಕೊಟ್ಟು ವಾಪಸ್ ಹೋಗ್ತಾ ಇದ್ದೇವೆ. ಸೊ ಟೈಮ್ ಈಸ್ 5:20. ಇಲ್ಲಿಂದ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಮತ್ತೆ ಟ್ರೈನ್ಗೆ ಹೋಗಿ ಅಷ್ಟರಲ್ಲಿ ಕರೆಕ್ಟ್ ಆಗುತ್ತೆ ಟೈಮ್ ಮೋಸ್ಟ್ಲಿ. ಆ್ಯಂಡ್ ವೆದರ್ ಈಸ್ ಕ್ಲಿಯರ್ ಆಲ್ಮೋಸ್ಟ್.
ದೇವಸ್ಥಾನಕ್ಕೆ ಎಂಟ್ರಿ ಈಗ. ದಿಸ್ ಈಸ್ ಹೌ ಮುರುಡೇಶ್ವರ ಲುಕ್ಸ್ ಫ್ರಮ್ ದ ಟೆಂಪಲ್, ಮುರುಡೇಶ್ವರ ಟೆಂಪಲ್. ಈ ಕಡೆ ನೀಟ್ ಸಮುದ್ರ. ಈಗ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದಿದ್ದೇವೆ. ಒಳಗೆ ವಿಡಿಯೋ ಫೋಟೋಗ್ರಫಿ ಯಾವುದು ಅಲೋ ಇಲ್ಲದ ಕಾರಣ ಒಳಗಡೆ ಯಾವುದೂ ವಿಡಿಯೋ ಮಾಡಿಲ್ಲ. ಈಗ ಹೋಗ್ತಾ ಇದ್ದೇವೆ ಇಲ್ಲಿಂದ. ನೆಕ್ಸ್ಟ್ ಹೇಮಂತ್ ಅವರೊಂದು ಫೋಟೋಗ್ರಫಿ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಒಳ್ಳೆ ಆ್ಯಂಗಲಲ್ಲಿ ಫೋಟೋಗ್ರಫಿ ಮಾಡ್ತಾ ಇದ್ದಾರೆ. ಶಾಸ್ತ್ರ ಮಾಡ್ತಿದ್ದಾನೆ ಈಗ. ಶಾಸ್ತ್ರ ಮಾಡಿ ಆಮೇಲೆ ತಿನ್ನೋದು ಫಸ್ಟ್. ಇವರು ಆಲ್ರೆಡಿ ಅರ್ಧ ತಿಂದೇ ಆಗಿದೆ. ಗೋಯಿಂಗ್ ಬ್ಯಾಕ್ ಟು ರೈಲ್ವೆ ಸ್ಟೇಷನ್ ಅಟ್ 6:50. ಯಾಕೆಂದರೆ 7:30 ಹತ್ರ ಟ್ರೈನ್ ಇದೆ. ಲೆಟ್ಸ್ ಗೋ. ರೀಚ್ ರೈಲ್ವೆ ಸ್ಟೇಷನ್ ಆ್ಯಂಡ್ ರೈಟ್ ನೌ ವಿ ಆರ್ ವೇಟಿಂಗ್ ಫಾರ್ ದಿ ಟ್ರೈನ್. 7:40 ಬರುತ್ತೆ. ಸೊ ಸದ್ಯಕ್ಕೆ 7:25, 7:40ಗೆ ಬರುತ್ತೆ. ಬಿಸಿ ಇದ್ದಾರೆ. ಓಕೆ, ಇವರು ಇಲ್ಲಿ ಕೂತಿದ್ದಾರೆ, ಇವರು ಇಲ್ಲಿ ನಿಜ ಹೊಡಿತಿದ್ದಾರೆ. ಹೇಗಿತ್ತು ಸರ್ ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿತ್ತು. ನಾನು ಯಾವುದೇ ಎನರ್ಜಿ ಯಾವತ್ತೂ ಕಳ್ಕೊಂಡಿಲ್ಲ. ಮತ್ತು ನಾನು ಮತ್ಸ್ಯಕನ್ಯರ ಜೊತೆ ಅಫೇರ್ ಹಿಡ್ಕೊಂಡಿದ್ದು. ಒಳ್ಳೆ ಡೀಲ್ ಮಾಡ್ಕೊ ಬಂದಿದ್ದಾನೆ ಮತ್ಸ್ಯಕನ್ಯರ ಜೊತೆಯಲ್ಲಿ. ಮೊಗವೀರ್ ಅವರು ನೆಕ್ಸ್ಟ್ ಟೈಮ್ ಹೋದಾಗ ಐ ಕಾಂಟ್ಯಾಕ್ಟ್ ಎಲ್ಲ ಕಂಡುಹಿಡಿತಾರಂತೆ. ಅವಾಗ ಸ್ಪೆಷಲ್ ಜಾಗ ಇದೆ, ಅಲ್ಲಿ ಕರ್ಕೊಂಡು ಹೋಗಿದ್ರು. ನಾಗಮಂಡಲ ನಾಗಾಲ್ಯಾಂಡ್ ಹೋಗಿ ನಾಗಾಲ್ಯಾಂಡ್ ಕರ್ಕೊಂಡು ಹೋಗಿ ಆ ನಾಗಮಂಡಲದಲ್ಲಿ ನಂಗೆ ಕೆಂಡಮಂಡಲ ಮಾಡಿ. ಸೊ ಇವತ್ತಂತೂ ನೋಡಿ ಹೇಳ್ಕೊಬಾರ್ದು, ಮಸ್ತ್ ಇತ್ತು ಅಲ್ಲ? ಓಕೆ, ವ್ಲಾಗ್ನ ಎಂಡ್ ಮಾಡ್ತಿದ್ದೀವಿ ಇಲ್ಲಿಗೆ. ಸದ್ಯಕ್ಕೆ ಎಂಡ್ ಮಾಡಿ ನೋಡೋಣ. ನಿಮ್ದು ಕಿವಿದ ಎಕ್ಸ್ಪೀರಿಯನ್ಸ್ ಹೆಂಗಿದೆ ನಿಮ್ದು? ನಿಮ್ದು ಜಂಪ್ ಆದ್ರಲ್ಲ ಜಂಪ್ ಆದ್ರೆ ನೀರೊಳಗಡೆ, ಅವಾಗ ಹೆಂಗ ಅನ್ನಿಸ್ತು ನಿಮ್ಗೆ? ಏನಿಲ್ಲ, ಕಿವಿಲೆಲ್ಲ ಫುಲ್ಲು ಕಿವಿ ಎಲ್ಲ ಪ್ರೆಷರ್ ಜಾಸ್ತಿ ಫೀಲ್ ಆಯಿತು. ಕಿವಿಲಿ ಪ್ರೆಷರ್ ಜಾಸ್ತಿ ಫೀಲ್ ಆಯಿತು. ಆಮೇಲೆ ಅಲ್ಲ, ಇಲ್ಲಿದೆ ಮೈಕಿದೆ. ಹೇಳಿ. ಕಿವಿ ತುಂಬ ಪ್ರೆಷರ್ ಫೀಲ್ ಆಯಿತು. ಸೊ ಅದರಿಂದ ನಾನು ಹೇಳ್ತಿದ್ದೆ ಅವರಿಗೆ ಹಿಂಗೆ ಮೇಲೆ ಕರ್ಕೋಗಿ ಅಂತ. ಅವನು ಇಲ್ಲ ಮೂಗು ಮುಚ್ಕೋ ಅವರು ನೀವು ಹಿಂಗೆ ಅಂದ್ರಲ್ಲ, ಐ ಆಮ್ ಫೈನ್ ಅನ್ಕೊಬಿಟ್ಟವ್ರೆ. ಅವನಿಲ್ಲ ಹಿಂಗೆ ಅಂತ, ಮೂಗು ಮುಚ್ಕೋ ಆಮೇಲೆ ಪ್ರೆಷರ್ನೆಲ್ಲ ತೆಗಿ ಅಂತ ತೆಗೆದ್ವಿ. ಬಟ್ ಆದರೂ ಪ್ರೆಷರ್ ಸ್ವಲ್ಪ ಹಂಗೆ ಇತ್ತು. ಅದಾದಮೇಲೆ ವಾಪಸ್ಸು ಮತ್ತೆ ಹೋಗಿ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ ಮೇಲೆ ಒಂದು ಸ್ವಲ್ಪ ಸೂಪರ್ ಆಗಿತ್ತು. ಪ್ರೆಷರ್ ಒಂದು ಸ್ವಲ್ಪ ಈಕ್ವಲ್ ಆಗಿತ್ತು. ಅವಾಗ ಒಂದು ಸ್ವಲ್ಪ ಸೂಪರ್ ಮೂಗಿಂದೆಲ್ಲ ಬ್ಲಡ್ ಬಂತು. ಆಮೇಲೆ ಒಂದು ಸ್ವಲ್ಪ ಮೂಗರಷ್ಟು ಬ್ಲಡ್ ಬಂತು ವಾಪಸ್ ಬಂದಾದ್ಮೇಲೆ. ಈ ಪ್ರೆಷರ್ಗೆ ಬ್ಲಡ್ ಬರೆಸ್ಕೊಂಡ್ರೆ ಮುಂದೆ ಎಂತೆಂಥ ಪ್ರೆಷರ್ ಇದೆ ನೋಡೋಣ. ಆಮೇಲೆ ರಕ್ತಪಾತ. ಆಮೇಲೆ ಓಕೆ, ಸೊ ಈ ವಿಡಿಯೋ ನೋಡಿದ ಮೇಲೆ ವಿಡಿಯೋ ಇಷ್ಟ ಆಗಿರಬೇಕು. ಸೊ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್, ಬೈ ಬೈ. ಸೂಪರ್ ಸೂರ್ಯ ವಿತ್ ಹೇಮಂತ್ ಸಿಯರ್. ಇದೀಗ ಬೋಟಿಗೆ ಎಂಟ್ರಿ ಆಗಿದ್ದೇವೆ. ದಿಸ್ ಈಸ್ ದ ಬೀಚ್. ಹೇಗಿದೆ ಮೇಡಮ್ ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿದೆಯಾ? ಈಗ ಅದೆಲ್ಲ ಓಕೆ, 3ನೇ ಟೇಕ್ ಅಂತೆ. ಓಕೆ, ಹೆಂಗಿದೆ ಎಕ್ಸ್ಪೀರಿಯನ್ಸ್?